ಇದು ಮುತ್ತಗಿ ಟೆಂಪಲ್, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ವಿಜಯಪುರದಲ್ಲಿರೋದು. ಇದರ ಟೈಮಿಂಗ್ಸ್ ಬಂದು 6:30ರಿಂದ 6 ಗಂಟೆವರೆಗೆ. ಬನ್ನಿ ಈ ದೇವಸ್ಥಾನದ ವಿಶೇಷತೆಯನ್ನು ತಿಳ್ಕೊಳ್ಳೋಣ ಇವತ್ತು. ಮುತ್ತಗಿ ನರಸಿಂಹಸ್ವಾಮಿ ದೇವರು ಇದು 11ನೇ ಶತಮಾನ ಇತ್ತು. ಇದಕ್ಕಿಂತ ಪೂರ್ವದಲ್ಲಿ ಇರಲಿಲ್ಲ. ಇಲ್ಲಿ 6ನೇ ವಿಕ್ರಮಾದಿತ್ಯ ಭಿಲ್ಲವದೇವ ಅನ್ನತಕ್ಕಂಥ ರಾಜ್ಯಭಾರ ಮಾಡ್ತಿದ್ದ. ಆತ ರಾಜ್ಯಭಾರ ಮಾಡುವಂಥ ಸಮಯದಲ್ಲಿ ಅವನಿಗೆ ವಿಪತ್ತು ಬಂತು. ವಿಪತ್ತು ಬಂದಾಗ ಈ ದೊಡ್ಡದಾಗಿರಕ್ಕಂಥ ಮರ ಇದು, ಆ ಮರದ ಪೊದೆಯಲ್ಲಿ ಒಂದು ತೆಗೆದು ಅವನಿಗೆ ವಿಪತ್ತು ಬಂದಾಗ ರಾತ್ರಿ ಬಂದು ಆ ತೆಗೆದಲ್ಲಿ ಎಳ್ಕೊಂಡು ಕೂತವನು. ಸೈನಿಕರು ಹುಡುಕಿದ್ರು, ಸಿಗಲಿಲ್ಲ. ಆಗ ಅವರಿಗೆ ಸ್ವಪ್ನ ಇತ್ತು, ಮನುಷ್ಯರು ಕೊಡ್ತಕ್ಕಂಥ ಸ್ಥಳ ಎಲ್ಲ ಎದ್ದು ಹೋಗಂಥೇಳಿ. ಆಗ ಅವ್ನು ಹೇಳ್ದ, ವಿಪತ್ತು ಬಂದಾರ, ಅದಕ್ಕೆ ಸ್ವಲ್ಪ ಬೆಳಕಾಯ್ತಂದ್ರೆ ಸಂಪೂರ್ಣವಾದ ಅರಣ್ಯ, ಗೊಂಡಾರಣ್ಯ, ಅದು ಕಾಣಿಸ್ತಾಗಿಲ್ಲ, ಕಾಣಿಸ್ದಾಗ ಎದ್ದು ಹೋಗ್ತೀವಿ ಅಂಥೇಳಿ ಅಲ್ಲಿ ಕೂತ್ಕೊಂಡ. ಪ್ರಾತಃ ಕಾಲ 4:04 ಸ್ವಲ್ಪ ಅರುಣೋದಯ ಕಾಲದೊಳಗೆ ಎದ್ದು ಹೊಂಟಾಗ ಅಲ್ಲಿ ನೀವು ಮೂಲಿಗೆ ಬಂದರೆ ಕ್ರಾಸ್ ಮಾಡ್ತೀರಲ್ಲ, ಕಾರ್ ಟರ್ನ್ ಆಗ್ತಲ್ಲ, ಅಲ್ಲಿ ದೊಡ್ಡದಾದಂಥ ವಿಶಾಲವಾದಂಥ ಬಾವಿ, ಆ ಬಾವಿ ಕಟ್ಟಿ ಮೇಲೆ ಇಂಥ ಒಂದು ಪೌಳಿ ಇತ್ತು. ಆ ಪೌಳಿಯಲ್ಲಿ ಅವರು ಸೈನಿಕರು ಮಲ್ಕೊಂಡಿದ್ರು. ಕುದುರೆಗಳನ್ನು ತೆಳಗೆ ಕಟ್ಟಿದ್ರು. ಮಲ್ಕೊಂಡಾಗ ಕುದುರೆಗಳನ್ನು ನೋಡೋನು, ಕುದುರೆ ಬಿಸ್ಕೊಂಡು ಓಡಿ ಹೋದ್ರಾಯ್ತು ಅಂತೇಳಿ ವಿಚಾರ ಮಾಡಿಕೊಂಡು ಒಂದು ಕುದುರೆ ಬೆಚ್ಚಿ ಅವನು ಪಲಾಯನ ಮಾಡ. ಆ ಕೂಡತಕ್ಕಂಥ ವ್ಯತ್ಯಾಸ ಆಯಿತು, ದೇಹ ಸ್ಥಿತಿ ವ್ಯತ್ಯಾಸ ಆದಾಗ ಕುದುರೆ ಜೇಕೆಚ್ಚಿ ಇರ್ತು. ಆ ಕುದುರೆ ನೋಡಿ ಅವ್ರು ಎದ್ರು, ಆ ಕುದುರೆ ತೊಗೊಂಡು ಹೊಂಟ ನಾವು ಹಿಡಿಯಿರಿ ಅಂಥೇಳಿ ತಾವು ಇಳಿದು ತಮ್ಮ ಕುದುರೆ ತೊಗೊಂಡು ಅವ್ರಿಗೆ ಬಂದಿದ್ರು. ಬಂದಾಗ 3 ಕಿಲೋಮೀಟರ್ ಅಂತೇಳಿ ಕೂಡಿ ಅಂತ ಒಂದು ಗ್ರಾಮ. ಆ ಗ್ರಾಮದ ಹತ್ರ ಸಿಕ್ಕುಳೆ ಹೊಡಿಲಿಕ್ಕೆ ಹೋಗಿರ್ತಕ್ಕಂಥ ಇವರು ಆ ರಾಜನ ಹೊಡಿಬೇಕಲ್ಲ, ಹೊಡಿಲಿಲ್ಲ. ತಾವು ಕುದುರೆ ಇಳಿದು ಆ ರಾಜನಿಗೆ ಸಾಷ್ಟಾಗ ನಮಸ್ಕಾರ ಮಾಡಿಬಿಟ್ರು. ಏನಕ್ಕೇನು ವಿಪರ್ಯ ಏನಂತೇಳಿ ಅವರು ರಾಜಕ್ಕೆ ಅವ್ರು, ಅಲ್ಲ ನನಗೆ ಹೊಡಿಲಿಕ್ಕೆ ಬಂದಿರಿ, ನಮಸ್ಕಾರ ಯಾಕೆ ಮಾಡಿರಿ ಅಂತ ಕೇಳಿದ್ರು. ಆಗ ಅವ್ರು ಹೇಳಿದ್ರು, ನೀವು ಹೊಡಿಲಿಕ್ಕೆ ಅಂತ ಬಂದೀವಿ, ನೀವು ಕೆಟ್ಟ ಮಾಡೋದು ಬಂದೀವಿ, ಆದರೆ ನೀನು ಏನೊಂದು ನಿನ್ನಲ್ಲಿ ದೈವತ್ವದ ಆ ದೈವ ಶಕ್ತಿ ನೋಡಿವಿ, ನೀವು ಆನೆಯಷ್ಟು ಎತ್ತರ ಸಿಂಹ ರೂಪದಲ್ಲಿ ಕಂಡು ಅದಕ್ಕೆ ಗಾಬರಿ ನಿಂತೀವಿ ಅಂತ ಹೇಳರು. ಆ ರಾಜ ಇಳಿದು ಅವ್ರಿಗೆ ಸಾಷ್ಟಾಗ ನಮಸ್ಕಾರ ಮಾಡಿದ. ಇದೇ ಆಗಲಿ ನಿಮ್ಮಿಂದ ನನಗೂ ಜ್ಞಾನೋಪದೇಶ ಆಯಿತು. ಅದಕ್ಕೆ ಇವತ್ತು ಹಿಡ್ಕೊಂಡು ಈ ಸಾಮ್ರಾಜ್ಯ, ಈ ಐಶ್ವರ್ಯ, ಕೋಶ, ಇದು ಯಾವುದೋ ನನಗೆ ಬೇಡ, ನಾನು ತಪಸ್ಸಿಗೆ ಹೋಗ್ತೀನಿ ಅಥವಾ ಅರಣ್ಯ ಸೇರಿಸಿ ನಾನು ತಪಸ್ಸು ಮಾಡ್ತೀನಿ ಅಂತ ತಿಳ್ಕೊಂಡು ಅವ್ರಿಗೆ ಬಿಟ್ಟು ಕೊಟ್ಟ. ಈ ಎಲ್ಲ ವೃತ್ತಾಂತವನ್ನು ತಮ್ಮ ಅರಸನಿಗೆ ಹೇಳಿರೋರು ಸೈನಿಕರು. ಅರಸ ಹೇಳ್ದ, ಅವನು ಎಲ್ಲೇ ಇರೋ ಅಂತ ಹೇಳಿದ್ರೆ ನಾನು ಬರ್ತೀನಿ, ಇಬ್ಬರು ಕೂಡ ಮಾತಾಡ್ಬೋದು ಅಂತೇಳಿ ಅವನು ಇಲ್ಲಿ ಬಂದ. ಮುತ್ತು ರತ್ನ ಹೊಜ ತೊಗೊಂಡು ಇವನು ಭೇಟಿಯಾಗಿ ಬಂದು ಇಬ್ಬರು ಮಾತಾಡಿಕೊಂಡು, ಇಲ್ಲ ನಿನ್ನಲ್ಲಿ ಏನೋ ಒಂದು ದೈವಿ ಶಕ್ತಿ ಅದ, ಬೇಡ ಎಲ್ಲಿ ಹೋಗೋಣ, ನಿನ್ನ ಸಾಮ್ರಾಜ್ಯವನ್ನು ನೀನು ಆಳ್ವಿಕೊಂಡು ನನ್ನ ಸಾಮ್ರಾಜ್ಯವನ್ನು ನಾನು ಆಳ್ವಿಕೊಂಡು ಅಂತ ಮಾಡಿದರು. ಕೆಲವೊಂದು ದಿವಸಗಳ ನಂತರ ಅಲ್ಲಿರ್ತಕ್ಕಂಥ ರಾಜ ತನ್ನ ಮಗಳನ್ನೇ ಈ ರಾಜಕುಮಾರಿಗೆ ಕೊಟ್ಟು ವಿವಾಹ ಮಾಡಿದ ಕೆಲವೊಂದು ದಿವಸ ಅಂದರೆ ಆಕೆ ಪಿಶಾಚಿ ಬಾಧೆ ಆಯಿತು. ಆ ಪಿಶಾಚಿ ಬಾಧೆಯಾದಾಗ ಪರಿಚಯ ಕೇಳಿದ. ಅವ್ರು ಹೇಳಿಲ್ಲ, ಇದೊಂದು ಅದ್ಭುತವಾದಂಥ ದೈವಿ ಶಕ್ತಿ ಅದ, ಆ ಗಿಡ ಸಾಮಾನ್ಯ ಗಿಡ ಇಲ್ಲ, ಅದ್ಭುತವಾಗಿರಕ್ಕಂಥ ಶಕ್ತಿ ಇರಬೇಕಂದ್ರೆ ಆ ಗಿಡಕ್ಕೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿರಿ, ಅದು ಮುಂದೆ ಕಾಲಾನಂತರದಲ್ಲಿ ಅದು ದೊಡ್ಡದಾಗಿರಕ್ಕಂಥ ಒಂದು ಕ್ಷೇತ್ರ ಆಗ್ತದೆ ಅಂತ ಹೇಳು. ಆ ರೀತಿ ಆಕೆನ ಆ ರಾಜಕುಮಾರಿ ಕರ್ಕೊಂಡು ಇಲ್ಲೇ ಒಂದು ತೆಗೆದು ಅಲ್ಲಿ ನೀರು ಉತ್ಪನ್ನಗಳು, ಆ ನೀರಲ್ಲಿ ಸ್ನಾನ ಮಾಡಿಕೊಂಡು ಪ್ರತಿ ದಿವಸ ಇಲ್ಲಿ ಸೇವಾ ರೂಪದಲ್ಲಿ ಸೇವೆ ಮಾಡ್ತಾಯಿದ್ರು. ಕಡಿಮೆ ಆದವುಗಳೇನೆಂದರೆ ಆಗ ಅವರಿಗೆ ಇಲ್ಲಿರತಕ್ಕಂಥ ರಾಜರಿಗೆ ಸ್ವಪ್ನ ಇದ್ದರು, ಪೂಜೆ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಗಿಡಕ್ಕೆ ಪೂಜೆ ಮಾಡಿಸು ಅಂತೇಳಿ. ಆಗ ಶಂಕರ ಭಟ್ಟ ಅನ್ನತಕ್ಕಂಥ ತಾನಿರತಕ್ಕಂಥ ಒಂದು ದೊಡ್ಡ ಪಂಡಿತ, ಆ ಪಂಡಿತರಿಗೆ ಪೂಜೆ ವ್ಯವಸ್ಥೆ ಮಾಡಿಕೊಟ್ಟು ಅವರಿಗೆ 2 ಹೊಲ ಕೊಟ್ಟ, ಇರಲಿಕ್ಕೆ ಆಸ್ಥಾನದಲ್ಲಿ ಜಾಗ ಕೊಟ್ಟ. ಅವನು ಮಾಡ್ಕೊಂಡು ಹೊಂಟಿದ್ರು. 11ನೇ ಶತಮಾನದ ಮಧ್ಯಭಾಗದಲ್ಲಿ ಮಧ್ವಾಚಾರ್ಯರು
ಬರಿಗಾಶ್ರಮ ಹೊಂಟಿದ್ರು. ಆ ಬರಿಗಾಶ್ರಮ ಹೊಂಟಾಗ ಇಲ್ಲಿ ಇತಿಹಾಸ ಗೊತ್ತಾಗಿ ಇಲ್ಲಿ ಬಂದು 2 ದಿವಸ ಇಲ್ಲಿ ತಂಗಿ ಇಲ್ಲಿ ದೇವರ ಪೂಜೆ ಅವರಿಗೂ ಸಹ ಇತ್ತು. ಇಲ್ಲಿ ಬಂದು ಇದು ಅಂತ ಇಲ್ಲಿ ಪೂಜೆ ಮಾಡಿ ಮರುದಿವಸ ಅವರು ಊರಿಗೆ ಹೋಗ್ಬೇಕು ಅಂತೇಳಿ ಎಲ್ಲರೂ ಊರಿಗೆಲ್ಲ ಊಟಕ್ಕೆ ಹಾಕಿದ್ರು. ಊಟ ಹಾಕಿ ಹೋಗ್ಬೇಕು ಅಂತಕ್ಕಂಥ ಸಮಯದಲ್ಲಿ ಆ ಪೂಜಾ ಮುಗಿಸಿ ಜಾಗ ಅಂತಂದರೆ ಸ್ವಲ್ಪ ತೆಗ್ ಬಿಡ್ತು. ಆ ತೆಗ್ ಅವರು ಬೀಳಬಾರ್ದು, ಅಥವಾ ಕುರಿ ಆಡು ಪ್ರಾಣಿ ಬೀಳಬಾರ್ದು. ಅದು ಹಣ್ಣಿ ತೆಗೆದು ಏನು ಅಂತಿರು. ಅದು ಹಣ್ಣಿ ತೆಗೆದಾಗ ಒಳಗಡೆ ದೊಡ್ಡದಾಗಿರ್ತಕ್ಕಂಥ ಒಂದು ಪೆಟ್ಟಿಗೆ ಇತ್ತು. ಆ ಪೆಟ್ಟಿಗೆಯಲ್ಲಿ ನರಸಿಂಹದೇವರು, ಶಾಲಿಗ್ರಾಮ, ಶಂಖ ಇವೆಲ್ಲ ಸಿಕ್ಕು. ಅದನ್ನೇ ತೆಗೆದಿಟ್ಟು ಇದೆಷ್ಟು ಕಮಾನ ಇದೆ ಇಷ್ಟೇ ಕಮಾನಕ್ಕೆ ಒಂದು ಭಾಗ ಸಣ್ಣ ಭಾಗ ಮಾಡಿದರು. ಭಾಗ ಮಾಡಿ ಆಮೇಲೆ ಪೂಜಾ ವ್ಯವಸ್ಥೆ ಮಾಡಿ ಆ ಪೂಜೆ ಅವ್ಯಾಹತವಾಗಿ ಇಲ್ಲಿವರೆಗೆ ನಡೆದು ಬಂದದ್ದು. ಶ್ರೀಕೃಷ್ಣ ಅರ್ಬೋದು. ಇಲ್ಲಿ ಆಗಿನ ಕಾಲದಲ್ಲಿ 3 ದಿವಸ ಉತ್ಸವ ನಡೀತಿತ್ತು. ಈ ಉತ್ಸವ 3 ದಿವಸ ಇತ್ತು. 5 ದಿವಸಕ್ಕೆ ಬಂತು, 7 ದಿವಸಕ್ಕೆ ಬಂತು. ಇವತ್ತು ದಿವಸ 16 ದಿವಸ ಇಲ್ಲಿ ಉತ್ಸವ ನಡೀತಾರೆ. 16 ದಿವಸ ಪ್ರತಿ ದಿವಸ ಒಂದು ಹೋಮ ಹವನ ಮತ್ತು ಪುರಾಣ, ಪುಣ್ಯಕಥೆ, ಕೀರ್ತ, ಆನಂತರ ರಥೋತ್ಸವ, ಪಲ್ಲಕ್ಕಿ ಸೇವಾ, ಅಮೃತ ಸ್ನಾನ ಇಲ್ಲಿ 18 ದಿನಗಳ ಕಾಲ ಅಖಂಡವಾಗಿ ಉತ್ಸವ ನಡೀತಾ ಇದೆ. ಸಾಕಷ್ಟು ಹೊರಗಿನ ಜನರು ರಾಜ್ಯದಿಂದ ಬೆಂಗಳೂರು, ಮೈಸೂರು, ಉಡುಪಿ, ಈ ಕಡೆ ಬೆಂಗಳೂರು, ಮುಂಬೈ, ಈ ಪುಣೆ ಈ ಕಡೆಯಿಂದ ಎಲ್ಲ ಜನ ಬಂದು ಕನಿಷ್ಠ ಪಕ್ಷ 1000 ಜನ ಸೇರ್ತಾರೆ. ಉತ್ಸವ ಅತಿ ವಿಜೃಂಭಣೆ ನಡೀತಾರೆ. ವೈಶಾಖ ಶುದ್ಧ ಪ್ರತಿಭೆಯಿಂದ ವೈಶಾಖ ವೈದ್ಯ ಪ್ರತಿಭಾದವರೆಗೆ ಇಲ್ಲಿ ಮೇದಲ್ಲಿ ಏಪ್ರಿಲ್ 8 ಮತ್ತು ಮೇ ಈ ಸಂದರ್ಭದಲ್ಲಿ ಬರ್ತದೆ. ಮತ್ತು ಪ್ರತಿ ದಿವಸ ಬೇರೆ ಬೇರೆ ಜನರು ಒಬ್ಬರು ಒಂದು ದಿವಸ ಒಬ್ಬರು ಬಿಟ್ಟಿದ್ದಾರೆ, ಅವರೇ ಬರ್ಮಾಡ್ತಾರೆ. ಅವರು ಇಲ್ಲಿ ಶ್ರೀನಿವಾಸಾಚಾರ್ಯ ಜೋಶಿ ಮೂರ್ತಿಗೆ ಅಂತೇಳಿ. ಓಕೆ ಹಾಂ. ಇದೇ ಥರ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಹಳೆ ಕಾಲದ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಎಲ್ಲರಿಗೂ ಸಹಾಯ ಮಾಡಿ. ಥ್ಯಾಂಕ್ ಯು.